ಫ್ರೆಂಡ್ಸ್ ನಮಸ್ತೆ. ನಾವಿವತ್ತು ಸ್ಯಾಂಡ್ವಿಚ್ಗೆ ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ. ಸ್ಯಾಂಡ್ವಿಚ್ಗೆ ಆಗ್ತದೆ, ಅಲ್ಲದೆ ಪಕೋಡ, ಏನಂದರೆ ಕಬಾಬ್ ತಿನ್ನಲಿಕ್ಕೆ ಅದರೊಟ್ಟಿಗೆ, ಅಥವಾ ತಂದೂರಿ ಚಿಕನ್ ಅದರೊಟ್ಟಿಗೆ ತಿನ್ನಲಿಕ್ಕೆ ಆಗ್ತದೆ. ಗ್ರೀನ್ ಚಟ್ನಿ ತುಂಬ ಸುಲಭವಾದ ರೆಸಿಪಿ, ದೋಸೆ ಕೂಡ ತಿನ್ಬೋದು. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ, ಬನ್ನಿ ನೋಡಿ. ಗ್ರೀನ್ ಚಟ್ನಿ ಮಾಡಲಿಕ್ಕೆ 3 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಸಣ್ಣ ತುಂಡು ಶುಂಠಿ, 2 ಕಾಯಿಮೆಣಸು ತುಂಡು ಮಾಡಿ ಹಾಕುವ, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ, ಪುದೀನ ಕಮ್ಮಿ ಹಾಕಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತಗೊಳ್ಳುವ. ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ. ಇದಕ್ಕೆ ಮೊಸರು ಹಾಕುವ, 2 ಟೀ ಸ್ಪೂನ್ ಅಷ್ಟು ಮೊಸರು ಹಾಕುವ. ಕಾಳುಮೆಣಸು, ರುಚಿಗೆ ತಕ್ಕ ಉಪ್ಪು ಹಾಕಿ ಇನ್ನು ಗ್ರೈಂಡ್ ಮಾಡುವ. ಗ್ರೀನ್ ಚಟ್ನಿ ರೆಡಿಯಾಗಿದೆ ನೋಡಿ. ಇದೊಂದು ಕಪ್ಪಿಗೆ ಹಾಕ್ತೇನೆ. ಫ್ರೆಂಡ್ಸ್, ಗ್ರೀನ್ ಚಟ್ನಿ ರೆಡಿಯಾಗಿದೆ. ಇದು ಸ್ಯಾಂಡ್ವಿಚ್ಗೆ, ಕಬಾಬ್ಗೆ, ಸ್ಟಾರ್ಟರ್ಗೆ ತಿನ್ಬೋದು, ಅಥವಾ ದೋಸೆಗೆ ಸಹ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಥ್ಯಾಂಕ್ ಯು.